ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮಾಡಿಕೊಂಡು ಬೆಳಗ್ಗೆ 9:30 ಹಾಗೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಇರೋದು ಹೊಸಕೋಟೆ ಹತ್ರ ಕಂಬಳಿಪುರ ಅಂತ. ಇಲ್ಲಿ ಯಾವ ದೇವರು ಇದ್ದಾರೆ ಅಂತಂದರೆ ಕಾಟ್ಯಾರಮ್ಮ ಮತ್ತು ಪ್ರತಿಂಗರಿ ದೇವಿ ಇದ್ದಾರೆ. ನನ್ನ ತಮ್ಮ ಸುಮಾರು ದಿನಗಳಿಂದ ಹೇಳ್ತಾನೆ ಇದ್ದ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತಂದ್ಬಿಟ್ಟು ನಾನು ಹೋಗಿ ಬರ್ತೀನಿ ಇರೋ ಅಂತ ಹೇಳ್ತಾ ಇದ್ದೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ತಾರಂತೆ, ಹಾಗಾಗಿ ಒಂದು ಸಲ ಹೋಗಿ ಬನ್ನಿ ಅಕ್ಕ ಅಂತ ಹೇಳ್ತಾನೆ ಇದ್ದ. ಲಾಸ್ಟ್ ವೀಕು ಅವನು ಹೇಳ್ದ, ಮತ್ತೆ ನೆನೆಸ್ದ ಹೋಗಿ ಬನ್ನಿ ಅಕ್ಕ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು. ನೋಡೋಣ ಇರೋ ಅಂತಂತಂದೆ. ನೀವು ಯಾವಾಗಲೂ ನೋಡ್ಕೊಂಡೇ ಇರ್ತೀರಾ, ಹೋಗೋದಂತೂ ಇಲ್ಲ ಅಂತ ಹೇಳ್ದ. ಸರಿ ಆಯಿತು ಅಂತಂದ್ಬಿಟ್ಟು ಶುಕ್ರವಾರ ದಿನ ಈ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಅಷ್ಟೇ ಇದುವರೆಗೂ ಈ ದೇವಸ್ಥಾನನ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆ ನನ್ನ ತಮ್ಮನೂ ನೋಡಿಲ್ಲಂತೆ. ನಮ್ಗೆ ಹೇಳ್ತಾ ಇದ್ದ ಹೋಗಿ ಬನ್ನಿ ಅಂತಂದ್ಬಿಟ್ಟು. ಏನು ಕೇಳ್ತಾ ಇದ್ದ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸಂತಾನಕ್ಕೋಸ್ಕರ ಹೋಗಿ ಬನ್ನಿ ಅಂತ ಹೇಳ್ತಿದ್ದ. ನಾವೂ ಸರಿ ಆಯಿತು ಅಂತ ದೇವಸ್ಥಾನದ ಒಳಗಡೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ನಮಗೆ ಎಷ್ಟೊಂದು ಜನ ಇದ್ದಾರಪ್ಪ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಅವರವರ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ತೆಂಗಿನಕಾಯಿಗಳನ್ನು ಈ ಆಲದ ಮರದ ಬೇರುಗಳಿಗೆ ಕಟ್ಟಿದ್ದಾರೆ. ಸುಮಾರಷ್ಟು ಜನ ಬರ್ತಾರೆ, ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಈ ದೇವಸ್ಥಾನ. ಶುಕ್ರವಾರ ಮತ್ತು ಮಂಗಳವಾರ, ಭಾನುವಾರ ತುಂಬ ರಶ್ ಇರುತ್ತಂತೆ. ನಾವು ಹೋಗಿ ಅಮ್ಮನವರನ್ನು ದರ್ಶನ ಮಾಡಿಕೊಂಡು ಈ ತೆಂಗಿನಕಾಯನ್ನು ತೊಗೊಂಡ್ವಿ. ಈ ತೆಂಗಿನಕಾಯಿಗೆ 300 ರೂಪಾಯಿ ಅಂತೆ. ಅದಾದಮೇಲೆ ನಮ್ಮ ಒಂದು ಅಂದರೆ ಏನು ಕೋರಿಕೆ ಇದೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಬೇಕಾಗುತ್ತೆ. ಅದ್ರ ಮೇಲೆ ಅವರೊಂದು ಸ್ಲಿಪ್ಪನ್ನು ಕೊಡ್ತಾರೆ. ಅಂದರೆ ಬಿಸ್ನೆಸ್ ಲಾಸ್ ಆಗಿದೆಯೋ, ಇಲ್ಲ ಅಂತಂದರೆ ಸಂತಾನಕ್ಕೋಸ್ಕರನ, ಇಲ್ಲ ಮದುವೆಗೋಸ್ಕರನ, ಈ ರೀತಿಯಾಗಿ ಅವರವರ ಕೋರಿಕೆಗಳ ಮೇಲೆ ಒಂದು ಸ್ಲಿಪ್ ಅಂತ ಕೊಡ್ತಾರೆ. ಅದರಲ್ಲಿ ಇಷ್ಟು ದಿನ ಅಂದರೆ ಇಷ್ಟು ವಾರ ಬರಬೇಕಾಗುತ್ತೆ, ಮತ್ತು ಈ ಆಲದ ಮರಕ್ಕೆ ಇಷ್ಟು ಸುತ್ತುಗಳನ್ನು ಸುತ್ತಬೇಕಾಗುತ್ತೆ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ನಮಗೆ 108 ರೌಂಡ್ ಹೇಳಿದ್ರು ಸುತ್ತೋದಕ್ಕೆ. ನಾವಂತೂ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡವರು 3 ಗಂಟೆವರೆಗೂ ಸುತ್ತಾನೇ ಇದ್ದೀವಿ. ಸುತ್ತಿ ನನಗಂತೂ ಫುಲ್ ಕಾಲು ನೋವು ಬಂದುಬಿಡ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದ್ಬಿಟ್ಟು. ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಕಂಪ್ಲೀಟ್ ಮಾಡೋಣ ಬಾ ಅಂತಂದ್ಬಿಟ್ಟು ಎಬ್ಬರಿಸ್ಕೊಂಡು ಹೋಗಿ 108 ರೌಂಡು ಕಂಪ್ಲೀಟ್ ಮಾಡಿದ್ವಿ. 3 ಗಂಟೆ ಆಯಿತು. ಆಮೇಲೆ ಒಂದು ಸ್ವಲ್ಪ ಅದು ಬೇರೆ ನಾವು ಏನು ಟಿಫನ್ ಸಹ ಮಾಡಿಲ್ಲ, ಉಪವಾಸದಲ್ಲೇ ಹೋಗಿದ್ವಿ. ಅಂದರೆ ನಾವು ಒಂದು 9:30 ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅಮ್ಮನವರನ್ನು ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಒಂದು 11:30-12 ಗಂಟೆ ಆಗುತ್ತೆ ಅಷ್ಟೇ. ಉಪವಾಸದಲ್ಲೇ ಹೋಗೋಣ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಉಪವಾಸದಲ್ಲೇ ಹೋಗಿದ್ವಿ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಈ ರೀತಿಯಾಗಿ ತೆಂಗಿನಕಾಯಿ ಮಾತ್ರ ಕಟ್ಟಿ ಬರೋದಲ್ಲ, ಅವರು ಒಂದು ಸ್ಲಿಪ್ಪನ್ನು ಕೊಡ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಆಲದ ಮರನ ಇಷ್ಟು ರೌಂಡ್ ಅಂತ ಹಾಕಬೇಕು ಅಂತಂದ್ಬಿಟ್ಟು. ನಾವು 108 ರೌಂಡ್ ಹಾಕೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಂದರೆ ಅಲ್ಲಿ ಆಲದ ಮರ ಒಂದಿರೋದಿಲ್ಲ, ಜೋಡಿ ಆಲದ ಮರ ಅಂತೆ. ಆ ಆಲದ ಮರಕ್ಕೆ ನಾವು 108 ರೌಂಡ್ ಹಾಕಬೇಕಾಗುತ್ತೆ. ಕೆಲವರು ಬಿಸ್ನೆಸ್ಸು ಅಂತಂದರೆ ಅವ್ರಿಗೊಂದಿಷ್ಟು ಅಂತ ಹೇಳಿರ್ಬೋದೇನೋ, ಒಂದು 48, ಒಂದು 50 ಅಂತ ಈ ರೀತಿಯಾಗಿ ಹೇಳಿರ್ತಾರೇನೋ ಗೊತ್ತಿಲ್ಲ. ಆದರೆ ಸಂತಾನಕ್ಕೋಸ್ಕರ 108 ರೌಂಡ್ ಸುತ್ತಬೇಕು ಅಂತಂದ್ಬಿಟ್ಟು ಮೆನ್ಷನ್ ಮಾಡಿದರು. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಸಂಜೆ ಒಂದು 4:15 ಏನೋ ಆಗೋಗಿತ್ತು. ಆಮೇಲೆ ನನ್ನ ಕೈಯಲ್ಲಿ ನಡೆಯೋದಕ್ಕೆ ಆಗಲಿಲ್ಲ, ಅಷ್ಟೊಂದು ಕಾಲು ನೋವು ಅನ್ನೋದು ಇತ್ತು. ಆಮೇಲೆ ಸ್ಯಾಟರ್ಡೇ ನಾವು ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಸರಿ ಅಂತಂದ್ಬಿಟ್ಟು ಸ್ಯಾಟರ್ಡೇ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ಹೋದ್ವಿ ಅಮ್ಮ ಮನೆಗೆ. ಈ ಕಾಲು ನೋವೆಲ್ಲ ಇತ್ತಲ್ವ. ಆಮೇಲೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಅದೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ರಾಮಕೋಟಿ ಬರೆದು ಇನ್ನು ಸಂಜೆಗೆ ಹೋಗೋಣ, ಇನ್ನು ಮಧ್ಯಾಹ್ನಕ್ಕೆ ಅಂತಂದರೆ ತುಂಬ ಬಿಸಿಲಿರುತ್ತೆ ಅಂತಂದ್ಬಿಟ್ಟು ಸಂಜೆ ಟೈಮಲ್ಲಿ ಹೋದ್ವಿ. ಅಲ್ಲಿಗೆ ಹೋದ್ಮೇಲೂ ಅಷ್ಟೇ ಸಂಡೇ ಫುಲ್ಲು ಕಾಲು ನೋವು, ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಮಂಡೇನೂ ಅಷ್ಟೇ ಕಾಲು ನೋವು. ಸುಮ್ಮನೆ ಸಿಂಪಲ್ ಕೆಲಸಗಳನ್ನು ಮಾಡಿದೆ ಅಷ್ಟೇ. ಹೆವಿ ಕೆಲಸಗಳು ಮಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ಕಾಲು ನೋವು ಅನ್ನೋದಿತ್ತು ನನಗೆ. ಪಾಪ ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವರು 108 ರೌಂಡ್ ಹಾಕಿದ್ರು. ಹಾಗಾಗಿ ಅವ್ರಿಗೂ ಫುಲ್ ಕಾಲು ನೋವಂತೆ. ಆಮೇಲೆ ನೈಟ್ ಎಲ್ಲ ನಾವು ಐಸ್ ಕ್ಯೂಬನ್ನು ತೊಗೊಂಬಂದು ಪಾದಗಳಿಗೆ ಇಟ್ಕೊಂಡ್ವಿ. ಒಂದು ಸ್ವಲ್ಪ ವಾಸಿ ಆಯಿತು. ಎಲ್ಲ ರಿಕವರಿ ಆಗೋಷ್ಟರಲ್ಲಿ ನಮಗೆ ಮಂಗಳವಾರಕ್ಕೆ ಎಲ್ಲ ನಾವು ಆರಾಮ್ಸೆ ಆದ್ವಿ. ಅಷ್ಟೊಂದು ಕಾಲು ನೋವು ಅನ್ನೋದಿತ್ತು. ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ನನ್ನ ತಮ್ಮನೂ ಅಷ್ಟೇ ಹೋಗಿ ಬನ್ನಿ ಅಂತ ಹೇಳ್ದ. ಅಲ್ಲಿ ಕಾಯನ್ಸ್ ಎಲ್ಲ ಅಂಟಿಸ್ತಿದ್ರು ಗೋಡೆಗೆ. ಅಮ್ಮನವರ ಗರ್ಭ
ಗರ್ಭಗುಡಿ ಹಿಂದೆ ಗೋಡೆಗೆ ಅಂಟಿಸ್ತಾ ಇದ್ರು. ನಾನು ಅಂಟಿಸ್ದೆ, ನೋಡಬೇಕು ಏನಾಗುತ್ತೋ ಏನೋ ಅಂತಂದ್ಬಿಟ್ಟು. ಒಟ್ಟಾರೆಯಾಗಿ ನಾವು ಯಾವುದಾದ್ರೂ ದೇವರ ಸೇವೆಯನ್ನು ಮಾಡಿದ್ದೀವಿ, ದೇವರನ್ನು ನಂಬ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೂ ಪರವಾಗಿಲ್ಲ, ನಮ್ಮ ಕರ್ಮ ಕಳಿಯೋದಕ್ಕೆ ಏನು 108 ರೌಂಡ್ ಹಾಕಿದ್ವಿ. ಅಷ್ಟೊತ್ತು ಒಂದು 4 ಅವರ್ಸ್ ನಾವು ಸುತ್ತಾನೇ ಇದ್ವಿ. ಅಷ್ಟೊಂದು ಕಷ್ಟ ಇತ್ತು ಅದೆಲ್ಲ ಅಲ್ಲಿ. ನೆಕ್ಸ್ಟ್ ಈಗ ಶನಿವಾರ ಸಂಜೆ ಹಾಗೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಶನಿವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ದಾಸವಾಳ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಹೊರಗಡೆಯಿಂದ ಯಾರಾದರೂ ಮನೆ ಒಳಗಡೆ ಬಂದಿದ ತಕ್ಷಣ ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಅದೇನೋ ಒಂದು ರೀತಿಯಾಗಿ ಮನಸ್ಸಿಗೆ ಖುಷಿ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನನಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಆ ಅಗರಬತ್ತಿ ಸ್ಮೆಲ್ ಆಗಿರ್ಬೋದು, ಮತ್ತು ದೇವ್ರ ಮನೆಯಲ್ಲಿ ಆ ದೀಪಗಳು ಬೆಳಕಾಗಿರ್ಬೋದು, ತುಂಬ ಇಷ್ಟ ಆಗುತ್ತೆ. ನಾನು ಬಂದಿದ್ದ ತಕ್ಷಣವೇ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅಂತಂದ್ಬಿಟ್ಟು. ಎಷ್ಟೊಂದು ದಾಸವಾಳ ಇದೆ ಅಪ್ಪ ಅಂತ ನಾನು ಅಂದ್ಕೊಂಡೆ. ನೆಕ್ಸ್ಟ್ ಆಮೇಲೆ ಈ ವಾಟರ್ ಬಾಟಲ್ ಬಂದ್ಬಿಟ್ಟು ಅಲ್ಲೇ ಕಂಬಳಿಪುರದಲ್ಲಿ ಕಾಟೇರಮ್ಮನ ದೇವಸ್ಥಾನದಲ್ಲಿ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಅಡ್ರೆಸ್ ಎಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಅಮ್ಮ ಶಕ್ತಿಪೀಠ ಕಂಬಳಿಪುರ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿದೆ. ತುಂಬ ರಶ್ ಅಂದರೆ ರಶ್ ಇರುತ್ತೆ. ಮತ್ತು ಪ್ರತ್ಯಂಗಿರಿ ದೇವಿಯವರಿದ್ದಾರೆ. ಮತ್ತು 252 ಅಡಿ ಪ್ರತ್ಯಂಗಿರ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ. ಹಾಗಾಗಿ ತುಂಬ ಕೆಲಸಗಳೆಲ್ಲ ನಡೀತಾ ಇದೆ ಅಲ್ಲಿ. ಅದಾದಮೇಲೆ ಇನ್ನು ಸಂಜೆಗೆ ಅಮ್ಮ ಹೋಳಿಗೆಗೆಲ್ಲ ರೆಡಿ ಮಾಡಿದರು. ನಾವು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ಬೆಳಗ್ಗೆನೇ ರೆಡಿ ಮಾಡಿಕೊಂಡ್ರು. ಆಮೇಲೆ ನಮ್ಮ ಕೈಯಲ್ಲಿ ಆಗಲಿಲ್ವಲ್ಲ, ಕಾಲು ನೋವೆಲ್ಲ ಇತ್ತು, ಹಾಗಾಗಿ ಕೆಲಸಗಳೆಲ್ಲ ನಿಧಾನವಾಗಿ ಸಾಗ್ತಾ ಇತ್ತು. ಸಂಜೆಗೆ ಬರ್ತೀವಮ್ಮ, ಆರಾಮಾಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಂತ ಹೇಳಿದ್ವಿ. ಸರಿ ಅಂತಂದ್ಬಿಟ್ಟು ನೀವು ಬಂದ ಮೇಲೆ ಸುಟ್ಕೊಡ್ತೀವಿ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ರು. ಇವಾಗ ಅಮ್ಮ ಸುಡ್ತಾ ಇದ್ದಾರೆ ಹೋಳಿಗೆನ. ನಾನು ಇವಾಗ ಅದನ್ನೆಲ್ಲ ಹೋಳಿಗೆನ ಹೊಸದು ಕೊಡ್ತಾ ಇದ್ದೀನಿ. ಅಪ್ಪ ಯುಗಾದಿ ಹಬ್ಬಕ್ಕೇ ಬರೋದಕ್ಕೆ ಹೇಳಿದರು. ಬಾಮ್ಮ ಇಲ್ಲೊಂದು ಸ್ವಲ್ಪ ರೇಷ್ಮೆ ಹುಳ ಎಲ್ಲ ಮಾಗುತ್ತೆ, ಒಂದು ಸ್ವಲ್ಪ ಹೋಳಿಗೆ ಮಾಡಿವಂತೆ, ಮತ್ತು ಪೂಜೆ ಮಾಡೋದಕ್ಕೆಲ್ಲ ನಿಮ್ಮ ಅಮ್ಮನಿಗೆ ಟೈಮ್ ಆಗೋದಿಲ್ಲ, ನೀನು ಬಾ ಅಂತ ಕರೆದಿದ್ರು. ನಾನು ಸರಿ ಅಪ್ಪ ಬರ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಇನ್ನು ಹೊಸ್ದಡ್ಕಿಗೆ ನಾವು ಇರೋದಿಲ್ಲ, ಬಂದುಬಿಡ್ತೀವಿ ಅಂತ ಹೇಳಿದ್ದಕ್ಕೆ ಬೇಡ ಬಿಡಿ, ಹಂಗಿದ್ರೆ ಬರೋದಕ್ಕೆ ಹೋಗಬೇಡಿ, ಒಂದೇ ಸಲ ನೆಕ್ಸ್ಟ್ ಯಾವಾಗಲಾದರೂ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಸಾಟರ್ಡೆ ಹೋಗಿ ಸಂಡೇ ಇದ್ದು ಮತ್ತೆ ಮಂಡೇ ಬಂದುಬಿಟ್ವಿ. ಅಪ್ಪ ನನಗೆ ಈ ರೀತಿಯಾಗಿ ಹೇಳಿದ್ರಲ್ವಾ, ಹಬ್ಬದ ದಿನ ರೇಷ್ಮೆ ಹುಳ ಮಾಗುತ್ತೆ, ಹೋಳಿಗೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ನಿಮ್ಮಮ್ಮಗೆ ಟೈಮ್ ಆಗೋದಿಲ್ಲ, ನೀನು ಬಾಮ್ಮ ಅಂತ ಕರೆದಿದ್ದಕ್ಕೆ. ಅದಕ್ಕೆ ಅಮ್ಮ ಬೈದ್ರಂತೆ ಅಪ್ಪನ್ನ, ನೀನು ಯಾಕೆ ಆ ರೀತಿಯಾಗಿ ಹೇಳೋದಕ್ಕೆ ಹೋಗ್ತೀಯಾ, ಭಯ ಪಡ್ತಾಳೆ, ನಮ್ಮ ಮನೆಗೆ ಬಂದರೆ ಕೆಲಸಗಳು ಜಾಸ್ತಿ ಅಂತಂದ್ಬಿಟ್ಟು. ಅವ್ರ ಅತ್ತೆಯವ್ರ ಮನೆಗೆ ಹೋದರೆ ಆರಾಮಾಗಿರ್ತಾಳೆ, ಅತ್ತೆ ಎಲ್ಲ ಮಾಡಿ ಮುಂದಕ್ಕೆ ತಗೊಂಡೋಗಿರ್ತಾಳೆ, ಸುಖವಾಗಿರ್ತಾಳೆ. ನಮ್ಮ ಮನೆಗೆ ಬಂದರೆ ತುಂಬ ಕೆಲಸಗಳಿರುತ್ತೆ, ಕೆಲಸ ಮಾಡಬೇಕಾಗುತ್ತೆ, ಭಯ ಬಿದ್ದುಬಿಡ್ತಾಳಲ್ವಾ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ನಾನು ಅಂದೆ, ಮೊದಲಿಂದ ನಾನು ಮಾಡಿರ್ಲಿಲ್ವಾ, ಇದೇ ಫಸ್ಟ್ ಟೈಮಾ ನಾನೇನು ಮಾಡ್ತಿರೋದು ಕೆಲಸಗಳು ಅಂತ ಹೇಳಿದೆ. ಈ ರೀತಿಯಾಗಿ ಅವಾಗವಾಗ ಅಮ್ಮನೂ ಅಷ್ಟೇ ನನ್ನ ಹಂಗಿಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನಮ್ಮ ಅತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ನೋಡ್ಕೊತಾರೆ ನನ್ನನ್ನು. ಈ ರೀತಿಯಾಗಿ ಅಮ್ಮ ನನಗೆ ಅವಾಗವಾಗ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವೇ ತಾನೇ ಅಮ್ಮ ಮದುವೆಗೂ ಮುಂಚೆ ನನಗೆ ಹೇಳ್ತಾ ಇದ್ದಿದ್ದು, ತವ್ರ ಮನೆಯಲ್ಲಿ ಹೆಣ್ಮಕ್ಳು ಆರಾಮಾಗಿ ಬೆಳೆದಿದ್ದೀರಾ, ಆರಾಮಾಗಿದ್ದೀರಾ ಅಂತಂದರೆ ಗಂಡನ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ಕಷ್ಟಗಳನ್ನು ಪಡಬೇಕಾಗುತ್ತೆ. ತವ್ರ ಮನೆಯಲ್ಲಿ ಹೆಣ್ಮಕ್ಳು ತುಂಬ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟಿದ್ದೀರಾ ಅಂತಂದರೆ ಗಂಡನ ಮನೆಯಲ್ಲಿ ಆರಾಮವಾಗಿ ಸುಖವಾಗಿರ್ತೀರಾ ಅಂತ ಹೇಳ್ತಾ ಇದ್ರಲ್ಲಮ್ಮ. ಅದಕ್ಕೆ ನನಗೆ ಆ ಒಂದು ಸುಖ ಇವಾಗ ಬಂದಿದೆ ಅಂತ ಹೇಳ್ತಾ ಇರ್ತೀನಿ. ನಾನು ಮದುವೆಗೂ ಮುಂಚೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡ್ತಾ ಇದ್ದೆ, ಸ್ವಲ್ಪ ಕಷ್ಟಗಳನ್ನು ಪಟ್ಟಿದ್ದೀನಿ. ಆದರೆ ಅದೆಲ್ಲ ಇವಾಗ ಒಂದು ಸ್ವಲ್ಪ ದೂರ ಆಗಿದೆ ಅಂತಲೇ ಹೇಳ್ಬೋದು. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಅಂದರೆ ಆ ಥರ ಹೇಳ್ತಾರಲ್ವ ಮಾತು, ಹೆಣ್ಮಕ್ಳು ತವ್ರ ಮನೆಯಲ್ಲಿ ಕಷ್ಟಪಟ್ಟರೆ ಗಂಡನ ಮನೆಯಲ್ಲಿ ಸುಖವಾಗಿರ್ತಾರೆ, ತವ್ರ ಮನೆಯಲ್ಲಿ ಸುಖವಾಗಿದ್ದರೆ ಗಂಡನ ಮನೆಯಲ್ಲಿ ಕಷ್ಟಪಡ್ತಾರೆ. ಆ ಮಾತು ನಿಜಾನೋ ಸತ್ಯನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಮ್ಮ ನನಗೆ ಮದುವೆಗೂ ಮುಂಚೆ ಆ ರೀತಿಯಾಗಿ ಹೇಳ್ತಾನೆ ಇರ್ತಾಯಿದ್ರು. ಆಮೇಲೆ ನಾನು ಅಮ್ಮನ ಕಂಡ್ರೆ ಒಂದು ಸ್ವಲ್ಪ ಭಯ ಪಡ್ತಾ ಇದ್ದೆ, ಆದರೆ ಅಪ್ಪನ್ನ ಕಂಡ್ರೆ ಭಯನೇ ಪಡ್ತಾ ಇರಲಿಲ್ಲ.
ನಮ್ಮ ಮನೆಯಲ್ಲಿ ಆವಾಗ 2 ಹಸುಗಳಲ್ಲಿ ಹಾಲು ಕರಿತಾ ಇದ್ವಿ. ನಾನು ಮತ್ತು ಅಮ್ಮನೇ ಹಾಲು ಕರಿತಾ ಇದ್ದಿದ್ದು. ನಾನು ಯಾವಾಗಲಾದರೂ ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಂತಂದರೆ ಅಮ್ಮ ಕೋಪ ಮಾಡಿಕೊಂಡು 2 ಹಸುಗಳಲ್ಲೂ ಹಾಲು ಕರೆದು ಡೈರಿಗೆ ತೊಗೊಂಡೋಗಿ ಬಂದು ಕ್ಯಾನನ್ನು ನೆಲದ ಮೇಲೆ ಜೋರಾಗಿ ಇಡ್ತಾಯಿದ್ರು. ಆವಾಗ ನನಗೆ ಸೌಂಡ್ ಗೊತ್ತಾಗ್ತಾ ಇತ್ತು. ಓ, ಅಮ್ಮ ಹಾಲು ಕರೆದು ಡೈರಿಗೆ ತೊಗೊಂಡೋಗಿ ಬಂದುಬಿಟ್ಟಿದ್ದಾರೆ, 8 ಗಂಟೆ ಆಗೋಗಿದೆ, ನಾನು ಇನ್ನೂ ಮಲಗಿದ್ದೀನಿ, ಇವಾಗ ಅಮ್ಮ ಬಂದು ನೋಡಿದ್ದಾರೆ ಅಂತಂದರೆ ನನಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಅಂತಂದ್ಬಿಟ್ಟು ನಾನು ಬಿದ್ನೋ ಅಂತಂದ್ಬಿಟ್ಟು ದೇವ್ರ ಫೋಟೋಸು ಸಹ ನೋಡ್ತಾ ಇರಲಿಲ್ಲ. ಎದ್ದು ಹಾಸಿಗೆ ಎಲ್ಲ ಸುತ್ತಿಟ್ಬಿಟ್ಟು ಇಲ್ಲ ಪರಕೆ ಎತ್ಕೊಂಡು ಕಸ ಗುಡಿಸ್ತಾ ಇದ್ದೆ, ಇಲ್ಲ ಇನ್ನೂ ಏನಾದರೂ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೆ. ಈ ರೀತಿಯಾಗಿ ನಾನು ಅಮ್ಮನಿಗೆ ಭಯ ಪಡ್ತಾ ಇದ್ದೆ. ಇನ್ನು ಯಾವಾಗಲಾದರೂ ಅಪ್ಪ ಏನಾದರೂ ಅಮ್ಮ ಬರೋದು ನೋಡಿದ್ದಾರೆ ಅಂತಂದರೆ ನನ್ನ ಮೆತ್ತಿಗೆ ಎಬ್ಬರಿಸ್ತಾ ಇದ್ರು. ಎದ್ದೇಳಮ್ಮ, ನಿಮ್ಮಮ್ಮ ಹಾಲೆಲ್ಲ ಕರೆದು ಡೈರಿಗೆ ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತಾ ಇದ್ದಾರೆ, ಇವಾಗ ಬಂದಿದ್ದಾರೆ ಅಂತಂದರೆ ನಿನ್ನ ಬೈತಾರೆ, ಎದ್ದೇಳಮ್ಮ ಅಂತ ಹೇಳ್ತಾ ಇದ್ರು. ಹೌದೇನಪ್ಪ ಅಂತಂದ್ಬಿಟ್ಟು ಅವಾಗೂ ಅಷ್ಟೇ ನಾನು ಬಿದ್ನೋ ಅಂತ ಎದ್ದೇಳ್ತಾ ಇದ್ದೆ. ಅಷ್ಟೊಂದು ಭಯ ಪಡ್ತಾ ಇದ್ದೆ ಅಮ್ಮನಿಗೆ. ಅಪ್ಪನಿಗೆ ಭಯ ಪಡ್ತಾ ಇರಲಿಲ್ಲ. ಅಪ್ಪ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಆಮೇಲೆ ಹೋಳಿಗೆ ಎಲ್ಲ ತಟ್ಕೊಡೋಷ್ಟರಲ್ಲಿ 8 ಗಂಟೆ ಆಗೋಯ್ತು. ಆಮೇಲೆ ನಾವು ಊಟ ಮಾಡಿಕೊಂಡು ತುಂಬ ಸೆಕೆ ಅನ್ನೋದಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಹೋಗಿ ವಾಕ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಬಂದ್ವಿ. ಆಮೇಲೆ ಅಮ್ಮ ನನ್ನ ಹತ್ರ ಒಂದು ಬೆಳ್ಳಿ ಕಾಮಾಕ್ಷಿ ದೀಪ ಇದೆ ಅಮ್ಮ, ಕೊಟ್ಟಿದ್ದಾರೆ, ನೋಡ್ತೀಯಾ ಅಂತಂದರು. ಸರಿ ಕೊಡಮ್ಮ ನೋಡೋಣ ಅಂತಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ರು. ಇದು ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ. ನನ್ನ ಹತ್ರ ಇರುವಂತಹ ಬೆಳ್ಳಿ ಕಾಮಾಕ್ಷಿ ದೀಪನೂ ಅಮ್ಮನೇ ಕೊಟ್ಟಿದ್ದು. ನಾನು ಇದನ್ನ ತೊಗೊಂಡು ಹೋಗ್ತೀನಮ್ಮ, ಅದನ್ನು ನಿಮಗೇನೆ ಕೊಟ್ಬಿಡ್ತೀನಿ. ಅದೊಂದು ಸ್ವಲ್ಪ ಚಿಕ್ಕದಾಗಿದೆ. ಅದರಲ್ಲಿ ತುಪ್ಪ ಹಾಕಿ ದೀಪ ಬೆಳಗಿಸಿದ್ರೆ ಒಂದು 10 ನಿಮಿಷ 15 ನಿಮಿಷ ಉರಿಯುತ್ತೆ. ಇದೊಂದು 1/2 ಅವರ್ವರೆಗೂ ಉರಿಯುತ್ತೆ. ಇದನ್ನ ತೊಗೊಂಡೋಗ್ಲಾ ಅಂತಂದೆ. ಸರಿ ಆಯ್ತು, ಇದನ್ನ ತೊಗೊಂಡೋಗಮ್ಮ, ಅದನ್ನು ನೀನೇ ಇಟ್ಕೋ ಹೋಗು, 2 ದೀಪ ಹಚ್ಚು ಅಂತಂದ್ರು. ಇಲ್ಲಮ್ಮ ಬೇಡ, ಒಂದೇ ದೀಪ ಹಚ್ಚೋದಂತೆ ಕಾಮಾಕ್ಷಿ ದೀಪನ, ಇದನ್ನು ನಾನು ಎತ್ಕೊಂಡು ಹೋಗ್ತೀನಿ, ಅದನ್ನು ಮತ್ತೆ ನಿಮಗೆ ತೊಗೊಂಬಂದು ಕೊಟ್ಬಿಡ್ತೀನಮ್ಮ ಅಂತಂದೆ. ಸರಿ ಏನೋ ಮಾಡಮ್ಮ ಅಂತಂದರು. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗು ಅಮ್ಮ ಹಾಲು ಕರೀತಾ ಇದ್ದಾರೆ. ನಾನು ಕರ್ಕೊಡ್ಲಾ ಅಮ್ಮ ಅಂತಂದ್ಬಿಟ್ಟು ಹೋಗಿ ಕೇಳಿದೆ. ಅದಕ್ಕೆ ಬೇಡ ಅಮ್ಮ, ಈ ಹಸು ಅಂದರೆ ಅದು ಫಸ್ಟು ಚಿಕ್ಕ ಕರು ಇದ್ದಾಗಿಂದನೂ ಅಮ್ಮನೇ ಕೈ ಅಭ್ಯಾಸ ಮಾಡಿಸಿರೋದಂತೆ, ಯಾರೂ ಹಾಲು ಕರೀದಿಲ್ಲಂತೆ. ಹಾಗಾಗಿ ಅದಕ್ಕೆ ಯಾರ ಅಭ್ಯಾಸನೂ ಇಲ್ಲ, ಒದಿಯುತ್ತೆ, ಬೇಡ ಅಂತಂದರು. ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಆಮೇಲೆ ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು, ಹಾಗೆ ಹಾಲು ಕರೀತಾ ಇದ್ರು. ಅದಾದಮೇಲೆ ಇವಾಗ ನಾನು ಮನೆ ಕಸ ಗುಡಿಸೋಣ ಅಂತಂದ್ಬಿಟ್ಟು ಮನೆ ಕಸ ಗುಡಿಸ್ತಾ ಇದ್ದೀನಿ. ನನಗೆ ವಿಪರೀತ ಕಾಲು ನೋವು ಅನ್ನೋದಿತ್ತು. ಅಮ್ಮ ಬೇಡಮ್ಮ, ನೀನೇನು ಕೆಲಸ ಮಾಡಬೇಡ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಆದರೂ ಪಾಪ ಅವರು ಅಲ್ಲಿ ಹುಳುಗಳಿಗೆ ಸೊಪ್ಪು ಹಾಕೋದಾಗಿರ್ಬೋದು, ಅದಾದಮೇಲೆ ಇಲ್ಲಿ ಹಸುಗಳ ಹತ್ರ ಹಾಲು ಕರಿಯೋದು, ಸಗಣಿ ಬಾಚಾಕೋದು, ತಿಪ್ಪೆಗೆ ಹಾಕ್ಬರೋದು, ತುಂಬ ಕೆಲಸಗಳಿರುತ್ತಲ್ವ. ಹಾಗಾಗಿ ಸುಮ್ಮನೆ ಯಾಕೆ ಕುತ್ಕೊಂಡಿರೋದು ಅಂತಂದ್ಬಿಟ್ಟು ನಾನು ಹೋದಾಗ ಮನೆ ಕಸ ಗುಡಿಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಪಾತ್ರೆ ಉಜ್ಜೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮನೆ ಒಳಗಡೆ ಏನು ಕೆಲಸ ಇರುತ್ತೋ ಆ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಹಾಗೆ ದೇವಿಗೌಡ ಅನ್ನೋರು ಕಮೆಂಟ್ ಮಾಡಿದ್ರು, ಏಪ್ರಿಲ್ 18ಗೆ ನಮ್ಮ ಪಾಪೋದು ಹಾಫ್ ಇಯರ್ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ನಿಶಾಂತ್ ಹ್ಯಾಪಿ ಬರ್ಡೇ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಪೂಜಾ ರಾಜೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಏಪ್ರಿಲ್ 17ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಪ್ಲೀಸ್ ವಿಶ್ ಮಾಡಿ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ, ಪೂಜಾ ಮತ್ತು ರಾಜೇಶ್ ಅಣ್ಣವರೇ. ನೆಕ್ಸ್ಟ್ ಆಮೇಲೆ ರಾಜೇಂದ್ರ ಪ್ರಸಾದ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಏಪ್ರಿಲ್ 21ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಪವಿತ್ರ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಪುಟ್ಟ. ನೆಕ್ಸ್ಟ್ ಹಾಗೆ ದಿವಾಕರ್ ಶೆಟ್ಟಿ ಅನ್ನೋ ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ನನ್ನ ಮಗಳಿಗೆ ಹಾಯ್ ಅಂತ ಹೇಳಿ ಅಕ್ಕ ಅಂತಂದ್ಬಿಟ್ಟು. ಹಾಯ್ ಲಿದಿಶಾ ಪುಟ್ಟ, ಹೇಗಿದೆಯಾ, ಚೆನ್ನಾಗಿದೆಯಾ ಪುಟ್ಟ? ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಬೆಂಗಳೂರು ಮನೆಯಲ್ಲಿ ಮನೆ ಕಸ ಗುಡಿಸಿ ಒರೆಸೋಷ್ಟರಲ್ಲಿ ಎಷ್ಟೊಂದು ಟೈಮ್ ತಗೊಳುತ್ತೆ. ಅದೇ ನಮ್ಮ ಮನೆಯಲ್ಲಿ ಇಲ್ಲಿ ಮನೆ ಕಸ ಗುಡಿಸಿ ಒರೆಸಿದಾಗ ಎಷ್ಟು ಬೇಗ ಮುಗ್ದೋಯ್ತು ಇಲ್ಲಿ ಮನೆ ಕಸ ಗುಡಿಸಿದ್ದು ಒರೆಸಿದ್ದು ಅಂತ ನನಗೆ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಆಮೇಲೆ ನಾವು ಅಮ್ಮ ಮನೆಗೆ ಹೋಗೋದು ತುಂಬ ಅಂದರೆ ತುಂಬಾ ಕಡಿಮೆ.
ವರ್ಷದಲ್ಲಿ ಒಂದು 3-4 ಟೈಮ್ ಹೋಗಿರ್ತೀವೇನೋ ಅಷ್ಟೇ. ಅಷ್ಟು ಕಡಿಮೆ ಟೈಮು ಅಮ್ಮ ಮನೆಗೆ ಹೋಗ್ತಾ ಇರ್ತೀವಿ. ಲಾಸ್ಟ್ ಟೈಮು ನಾವು ನಮ್ಮ ಮನೆ ಗೃಹ ಪ್ರವೇಶ ಡೇಟನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಹೋಗಿದ್ದು, ಅದಾದಮೇಲೆ ಹೋಗಿದ್ದೇ ಇಲ್ಲ. ಹಾಗಾಗಿ ಕಾಣಿಸ್ದಾಗ ಅವರೊಬ್ಬರು ಇವರೊಬ್ಬರು ಮಾತಾಡ್ಸೋದಕ್ಕೆ ಬರ್ತಾ ಇರ್ತಾರೆ. ಏನಮ್ಮ ಊರಿಗೆ ಬರೋದೇ ಇಲ್ಲ, ಚೆನ್ನಾಗಿದ್ದೀಯೇನಮ್ಮ ಅಂತೆಲ್ಲ ಕೇಳಿಕೊಂಡು ಯೋಗಕ್ಷೇಮನ ವಿಚಾರಿಸೋದಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ನಾನು ಅಷ್ಟೇ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಆಮೇಲೆ ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ಮೊದಲು ನಮ್ಮ ಮನೆ ಮುಂದೆ ಗ್ರಂಥಾಲಯ ಒಂದಿತ್ತು. ಅದರಲ್ಲಿ ಒಬ್ಬ ಸರ್ ಇದ್ದರು. ನಾವು ಅವರನ್ನು ಯಾವಾಗಲೂ ಅಷ್ಟೇ ಗ್ರಂಥಪಾಲಕರೇ ಅಂತ ಕರಿತಾ ಇದ್ವಿ. ಹಾಗಾಗಿ ಆ ಅಣ್ಣ ಬಂದರು, ಏನು ಗ್ರಂಥಪಾಲಕರೇ ಚೆನ್ನಾಗಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೆ. ಆ ಅಣ್ಣನೂ ನಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಸ್ವೀಟಾಗಿ ಮಾತಾಡಿಸ್ತಾ ಇರ್ತಾರೆ ಆ ಅಣ್ಣ. ಹಾಗಾಗಿ ಅವ್ರು ಕಾಣಿಸ್ದಾಗೆಲ್ಲ ನಾನು ಮಾತಾಡಿಸ್ತಾ ಇರ್ತೀನಿ. ಅಮ್ಮ ಮನೆಗೆ ಹೋದೆ ಅಂತಂದರೆ ನಾನು ಈ ಕೆಲಸಗಳಲ್ಲೇ ಸರಿ ಹೋಗುತ್ತೆ. ಮನೆ ಕಸ ಗುಡಿಸೋದು, ಒರೆಸೋದು, ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೆಗಿಯೋದು, ಮತ್ತು ಅದನ್ನ ಉಜ್ಜೋದು, ಜೋಡಿಸಿಡೋದು, ಪೂಜೆ ಮಾಡೋದು, ಮತ್ತು ಅಡುಗೆ ಮಾಡೋದು, ಈ ಥರ ಕೆಲಸಗಳಲ್ಲೇ ನನಗೆ ಸರಿ ಹೋಗುತ್ತೆ. ಹೊರಗಡೆ ಎಲ್ಲೂ ಹೋಗೋದಕ್ಕೇ ಆಗೋದಿಲ್ಲ. ಆಮೇಲೆ ನಾನು ಡ್ರೆಸ್ ಪೀಸಸ್ಸನ್ನು ತೊಗೊಂಡೋಗಿ ಮಧ್ಯಾಹ್ನ ಮೇಲೆ ಸ್ಟಿಚಿಂಗ್ಗೆ ಹಾಕ್ಬಿಟ್ಟು ಬಂದೆ. ಅದಾದಮೇಲೆ ಮಧ್ಯಾಹ್ನ ಮೇಲೆ ಇಲ್ಲಿ ನಾಯಿ ನೋಡ್ತಾ ಇರ್ಬೋದು, ಬಂದು ಬಾಗಿಲು ಹತ್ರನೇ ಮಲಗ್ತಾ ಇರುತ್ತೆ. ನಾನು ಹೋಗು ಆ ಕಡೆ ಹೋಗು ಅಂತಂದರೆ ಹೋಗಿ ಅಲ್ಲೋಗಿ ಕುತ್ಕೊಳ್ಳುತ್ತೆ. ಆಮೇಲೆ ನಾನು ಒಳಗಡೆ ಬಂದಿದ್ದ ತಕ್ಷಣ ಮತ್ತೆ ಕೆಳಗಡೆ ಬಂದು ಮಲಗುತ್ತೆ. ಅದಕ್ಕೆ ಅಲ್ಲೇ ಬಂದು ಮಲಗಬೇಕು. ಎಲ್ಲಿ ದಾರಿಯಲ್ಲಿ ಓಡಾಡ್ತಾ ಇರ್ತಾರಲ್ವ ಎಲ್ಲ ಜನ, ಅಲ್ಲೇ ಮಲಗಬೇಕು. ಅದಕ್ಕೆ ಅದೇನೋ ಗೊತ್ತಿಲ್ಲ, ನಾನು ಎಷ್ಟು ಓಡಿಸಿದ್ರು ಅಲ್ಲಿ ಹೋಗಿ ಮೆಟ್ಲ ಮೇಲೆ ಕುತ್ಕೊಂಡಿರುತ್ತೆ. ಅದಾದಮೇಲೆ ಕೆಳಗಡೆ ಬಂದು ಮತ್ತೆ ಮಲಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಓಡಿಸ್ದೆ ಅಲ್ಲಿ ನಿಂತ್ಕೊಂಡಿತ್ತು ಅಂದರೆ ಕುತ್ಕೊಂಡಿತ್ತು ಅಲ್ಲಿ ಮೆಟ್ಲ ಮೇಲೆ, ಇವಾಗ ಬಂದು ಕೆಳಗಡೆ ಮಲಗಿದೆ. ಅದಕ್ಕೆ ಎಷ್ಟು ಓಡಿಸಿದ್ರು ಅಷ್ಟೇ ಅದ್ರ ಪ್ಲೇಸಲ್ಲಿ ಅದು ಬಂದು ಮಲಗ್ತಾ ಇರಬೇಕಷ್ಟೆ. ಅಂದರೆ ಈ ನಾಯಿ ಬಂದು ಸಾಕಿರೋದಲ್ಲ, ಇದು ಬೀದಿ ನಾಯಿ. ಇಲ್ಲಿ ಬಂದು ಇದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಅಮ್ಮ ಊಟ ಹಾಕೋದೆಲ್ಲ ಮಾಡ್ತಾ ಇರ್ತಾರೆ ಟೈಮ್ಗೂ. ಹಾಗಾಗಿ ಇಲ್ಲೇ ಇದು ಪಡ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಏನು ಅಂತಂದರೆ ಈ ಸಣ್ಣ ಚಿಗುಟು ಅನ್ನೋದು ಇರುತ್ತೆ. ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಇದರಲ್ಲಿರುವಂಥ ಸಣ್ಣ ಚಿಗುಟು ಅನ್ನೋದು ನನ್ನ ಕಾಲ ಮೇಲೆಲ್ಲ ಹತ್ಕೊಂಡು ಕಾಲೆಲ್ಲ ಕಚ್ಚಾಕಿತ್ತು, ಆಮೇಲೆ ಬೆನ್ನೆಲ್ಲ ಕಚ್ಚಾಕ್ಬಿಟ್ಟಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಮತ್ತೆ ನಾಯಿ ಹತ್ರ ಹೋಗಿದ್ದೀಯಾ, ಮತ್ತೆ ಹತ್ತಿಸ್ಕೊಂಬರ್ತೀಯಾ, ಇದು ಬಂದು ದಾರಿಯಲ್ಲೇ ಮಲಗ್ತಾ ಇರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಓಡಿಸ್ತಾ ಇದ್ದೆ. ಆಮೇಲೆ ಅಮ್ಮ ಹೇಳಿದ್ರು, ಇಲ್ಲಮ್ಮ ನಾನು ಡಾಕ್ಟ್ರ್ ಹತ್ರ ಔಷಧಿ ಹೊಡ್ಸಿದ್ದೀನಿ, ಲಾಸ್ಟ್ ಟೈಮು ಹಸುನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ, ಆವಾಗ ನಾಯಿನೂ ಜೊತೆಯಲ್ಲಿ ಬಂದಿತ್ತು. ಆವಾಗ ಈ ರೀತಿಯಾಗಿ ಚಿಗುಟಿ ಇರುತ್ತೆ ಸರ್ ಅಂತ ಹೇಳಿದ್ದಕ್ಕೆ ಅವರು ಔಷಧಿ ಹೊಡೆದಿದ್ದಾರೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಹೊಡಿಸ್ತಾ ಇರ್ತೀನಿ. ಕಡಿಮೆ ಆಗಿದೆ ಬಿಡಮ್ಮ, ಏನಿಲ್ಲ ಅಂತಂದರು. ಆಮೇಲೆ ನಾನು ಅದ್ರ ಹತ್ರ ಹೋಗಿ ನೋಡಿದೆ, ಚಿಗುಟು ಅನ್ನೋದು ಏನೂ ಕಾಣಲಿಲ್ಲ. ಅಂದರೆ ನಾಯಿಯಲ್ಲಿ ಚಿಗುಟಿತ್ತು ಅಂತಂದರೆ ಅದ್ರ ಬಾಯಿಯಿಂದ ಕಾಲನ್ನು ಕಚ್ಕೊಳ್ಳೋದಾಗಿರ್ಬೋದು, ಮತ್ತು ಬೆನ್ನನ್ನು ಕಚ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇರುತ್ತೆ. ನಾನು ನೋಡಿಬಿಟ್ಟು ಇಲ್ಲ ಚಿಗುಟು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು, ಇಲ್ಲಮ್ಮ ಲಾಸ್ಟ್ ಟೈಮ್ ಎಲ್ಲ ನೀವು ಹೇಳಿದ್ರಲ್ವ ಕಾಲ ಮೇಲೆಲ್ಲ ಚಿಗುಟೆಲ್ಲ ಹತ್ಕೊಂಡು ತುಂಬ ಚೆನ್ನಾಗಿ ಕಚ್ಚಾಕಿದೆ ಅಂತಂದ್ಬಿಟ್ಟು. ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಔಷಧಿ ಹೊಡಿಸಿದ್ದೀನಿ, ತುಂಬ ಕಡಿಮೆ ಆಗೋಗಿದ್ದೆ. ಇನ್ನೂ ಏನಾದರೂ ಇತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಹೊಡಿಸ್ತೀನಿ ಬಿಡಮ್ಮ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಟಿದ್ದೆ. ಪಾತ್ರೆಗಳೆಲ್ಲ ಒಣಗಿತ್ತು. ಇವಾಗ ತಗೊಂಬಂದು ಅಡುಗೆ ಮನೆಯಲ್ಲೆಲ್ಲ ಜೋಡಿಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ನೈಟು ಅಪ್ಪನ್ನ ಕೇಳಿದೆ, ರೇಷ್ಮೆ ಹುಳ ಇದೆಯಪ್ಪ ಅಂತಂದ್ಬಿಟ್ಟು. ನಮ್ಮ ಇದೆ, 3 ಜನಕ್ಕೇನೋ ಬಂದಾಗಿದೆ ಅಂತ ಹೇಳಿದ್ರು. ಸರಿ ಆಯಿತು, ರೇಷ್ಮೆ ಹುಳಗಳನ್ನ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಇವಾಗ ರೇಷ್ಮೆ ಹುಳ ಮನೆಗೆ ಬಂದಿದ್ದೀನಿ. ಹಿಂದಿನ ದಿನವೇ ಬರ್ತಾಯಿದ್ದೆ, ಶನಿವಾರದ ದಿನವೇ. ಆದರೆ ನಾವು ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಪರ್ಫ್ಯೂಮ್ ಹಾಕ್ಕೊಂಡು ರೇಷ್ಮೆ ಹುಳ ಮನೆಗೆ ಬರಬಾರ್ದು. ಹಾಗಾಗಿ ನಾನು ಬರೋದಕ್ಕೆ ಹೋಗಲಿಲ್ಲ. ಇವತ್ತು ಸಂಡೇ ನೈಟ್ ಬಂದು ರೇಷ್ಮೆ ಹುಳಗಳನ್ನು ನೋಡ್ತಾ ಇರ್ಬೋದು. ಎಷ್ಟೊಂದು ಚಿಕ್ಕದಾಗಿದೆ ಈ ರೇಷ್ಮೆ ಹುಳಗಳು ಅಂತಂದ್ಬಿಟ್ಟು. ಈ ಹುಳುಗಳು ದೊಡ್ಡದಾಗಿ ಗೂಡು ಕಟ್ಟಿ ಆಮೇಲೆ ಗೂಡಲ್ಲಿ ನಮ್ಮ ರೇಷ್ಮೆ ಸೀರೆಗಳನ್ನು ಮಾಡೋದು. ನಾನಂತೂ ಅಮ್ಮ ಮನೆಗೆ ಹೋದೆ ಅಂತಂದರೆ ಈ ರೇಷ್ಮೆ ಹುಳ ಇದೆಯಾ ಅಂತ ಕೇಳ್ತೀನಿ. ಇದೆ ಅಮ್ಮ, 3 ಜನಕ್ಕೆ ಎದ್ದಿದೆ, 4 ಜನಕ್ಕೆ ಎದ್ದಿದೆ, ಚಿಕ್ಕ ಹುಳ, ದೊಡ್ಡ ಹುಳ, ರೇಷ್ಮೆ ಗೂಡಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಕಂಪಲ್ಸರಿ ನಾನು ಹುಳು ಮನೆಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತಾ ಇರ್ತೀನಿ. ಆಮೇಲೆ ನಾನು ನನ್ನ ಮದುವೆಗೂ ಮುಂಚೆ ಈ ಹುಳು ಮನೆಯಲ್ಲಿ ಹುಳುಗಳಿಗೆ ಎಷ್ಟೊಂದು ಸೊಪ್ಪು ಹಾಕಿದ್ದೀನಿ ಅಂತೆಲ್ಲ ನೆನೆಸ್ಕೊಳ್ತಾ ಇರ್ತೀನಿ. ಅದಾದಮೇಲೆ ಹುಳು ಮಾಗ್ದಾಗೂ ಅಷ್ಟೇ ಉಳುವಾಯೋದಕ್ಕೆಲ್ಲ ಬರ್ತಾಯಿದ್ದೆ, ನನಗೇನಾದರೂ ಅವತ್ತು ಲೀವ್ ಇತ್ತು ಅಂತಂದರೆ. ಆಮೇಲೆ ನಾನು ಜಾಬ್ ಮಾಡಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ತಮ್ಮ ತೋಟದಲ್ಲಿ ಸೊಪ್ಪು ಕೊಯ್ಯೋದಕ್ಕೆ ಅಂತಂದ್ಬಿಟ್ಟು ಸಂಜೆ ಟೈಮು ಹೋಗ್ತಾಯಿದ್ರು. ಆವಾಗ ನನಗೆ ಕಾಲ್ ಮಾಡ್ತಾಯಿದ್ರು ಒಂದು 5 ಗಂಟೆ ಆ ಟೈಮ್ಗೆ.
ಉಳು ಮನೆಯಲ್ಲಿ ಕಿಟಕಿಗಳಲ್ಲಿ ಪಟ್ಟೆಗಳು ತೆಗ್ದಿಲ್ಲ, ತೆಗ್ದುಬಿಡಮ್ಮ ಅಂತ ಹೇಳ್ತಾಯಿದ್ರು. ನನಗೇನಾದರೂ ಅಲ್ಲೊಂದು ಸ್ವಲ್ಪ ನಾನು ಜಾಬ್ ಮಾಡ್ತಾ ಇದ್ನಲ್ವ, ಆವಾಗ ಲೇಟ್ ಆಯಿತು ಅಂತಂದರೆ ನಾನು ನಮ್ಮ ಸರ್ ಜೊತೆ ಹೇಳ್ತಾಯಿದ್ದೆ, ಸರ್ ನಾನು ಉಳು ಮನೆಯಲ್ಲಿ ಪಟ್ಟೆಗಳು ತೆಗಿಬೇಕಂತೆ, ನಮ್ಮಮ್ಮ ಅವ್ರು ಕಾಲ್ ಮಾಡಿದ್ದಾರೆ ಹೋಗ್ತೀನಿ ಸರ್ ಅಂತ ಹೇಳ್ತಾಯಿದ್ದೆ. ಆವಾಗ ನಮ್ಮ ಸರ್ ರಂಗಿಸ್ತಾ ಇದ್ರು, ನೀನು ಹಾಲು ಕರಿಬೇಕು, ಉಳು ಮನೆಯಲ್ಲಿ ಪಟ್ಟೆಗಳು ತೆಗಿಬೇಕು, ಇದೇ ಆಯ್ತಲ್ಲಮ್ಮ ನಿಂದು ಅಂತ ಹೇಳ್ತಾಯಿದ್ರು. ನಾನು ಜಾಬ್ ಮಾಡ್ತಾ ಇರುವ ಪ್ಲೇಸ್ ಬಂದು ನಾನು PUC ಓದಿದ ಕಾಲೇಜಲ್ಲೇ ನಾನು ಜಾಬ್ ಮಾಡ್ತಾ ಇದ್ದೆ. ಹಾಗಾಗಿ ನಮ್ಮ ಸರ್ ಜೊತೆ ನಾನು ಒಂದು ಸ್ವಲ್ಪ ಕ್ಲೋಸಾಗೆ ಮಾತಾಡ್ತಾ ಇದ್ವಿ ನಾವೆಲ್ಲ. ಸುಮಾರಷ್ಟು ಜನ ಸ್ಟೂಡೆಂಟ್ಸೇ ನಾವು ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಹಾಗಾಗಿ ನಮಗೆ ತುಂಬ ಅಂದರೆ ತುಂಬಾ ಅಡ್ವಾಂಟೇಜಸ್ ಇತ್ತು ನಮ್ಮ ಕಾಲೇಜಲ್ಲಿ. ನಮಗೇನಾದರೂ ಪರ್ಸ್ನಲ್ ಕೆಲಸಗಳಿತ್ತು ಅಂತಂದರೆ ಕೇಳಿದ್ದೀವಿ ಅಂತಂದರೆ ಕಳಿಸ್ಕೊಡ್ತಿದ್ರು ಬೇಗನೆ. ನೆಕ್ಸ್ಟ್ ಇವಾಗ ಸೋಮವಾರ ಸಂಜೆ ಹಾಗೆ ಬೆಂಗಳೂರಿಗೆ ಬಂದ್ವಿ. ಅಮ್ಮ ಹಾಲು ಕೊಟ್ಟಿದ್ರು, ಹಾಲನ್ನ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ಅದಾದಮೇಲೆ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ನಾನು ಚಿಕ್ಕಡಿಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಅಂತ ಮಾಡಿದೆ. ಅದಾದಮೇಲೆ ರೈಸ್ ಮಾಡಿದೆ. ಅಮ್ಮ ಸಾಂಬಾರು ಮಾಡ್ತೀನಿ ತೊಗೊಂಡೋಗಮ್ಮ ಅಂತಂದರು. ಇಲ್ಲಮ್ಮ ಅಲ್ಲಿ ತರಕಾರಿ ಎಲ್ಲ ಇದೆ. ಅದಾದಮೇಲೆ ಇನ್ನು ರಾಮನವಮಿಗೆ ಅಂತಂದ್ಬಿಟ್ಟು ಅತ್ತೆ ಊರಿಗೆ ಹೋಗಬೇಕು, ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಎಲ್ಲ ಪಾನಕ ಮಜ್ಜಿಗೆ ಹೆಸರುಬೇಳೆ ಎಲ್ಲ ಕೊಡಬೇಕಾಗುತ್ತಲ್ವ, ಅಲ್ಲಿ ತರಕಾರಿ ವೇಸ್ಟ್ ಆಗಿಬಿಡುತ್ತೆ, ನಾನು ಹೋಗಿ ಮಾಡ್ಕೊತೀನಿ ಅಂತ ಹೇಳಿದೆ. ಹಾಗಾಗಿ ಬಂದು ಚಿಕ್ಕಡಿಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.